ಸೋಷಿಯಲ್ ಮೀಡಿಯಾದಲ್ಲಿ ಒಂದು ವಿಡಿಯೋ ಸರ್ಕ್ಯುಲೇಟ್ ಆಗ್ತಾ ಇದೆ. ಆ ವಿಡಿಯೋ ವಿಚಾರವಾಗಿ ನಾನು ಸ್ಪಷ್ಟೀಕರಣ ಕೊಡ್ತಾ ಇದ್ದೀನಿ. ಆ ವಿಡಿಯೋದಲ್ಲಿ ಏನು ಘಟನೆ ನಡೆದಿದೆ ಅದರ ವಿಚಾರವಾಗಿ ನಾವು ನವನಗರ್ ಪೊಲೀಸ್ ಸ್ಟೇಷನ್, ನಮ್ಮದು ಬಾಗಲಕೋಟೆ ಸಬ್ ಡಿವಿಷನಲ್ಲಿ ನವನಗರ್ ಪೊಲೀಸ್ ಸ್ಟೇಷನಲ್ಲಿ ಕ್ರೈಮ್ ನಂಬರ್ 180/2025 31 ಹೋದ ತಿಂಗಳು 31 ಅಕ್ಟೋಬರ್ಗೆ ಈಗಾಗಲೇ ಕೇಸ್ ದಾಖಲಾಗಿದೆ. ಅದು ಅಟ್ರಾಸಿಟಿ ಕೇಸ್ ಇದೆ. ಅದರಲ್ಲಿ ಕೇಸ್ದು ಡಿಟೇಲ್ ಈಗ ಅಟ್ರಾಸಿಟಿ ಕೇಸ್ ಇದ್ದಾಗ ಈಗಾಗಲೇ ಆ ಕೇಸ್ DCRE ಪೊಲೀಸ್ ಸ್ಟೇಷನ್ಗೆ ಟ್ರಾನ್ಸ್ಫರ್ ಮಾಡಲಾಗಿದೆ. ಅವರು ಇದರಲ್ಲಿ ತನಿಖೆ ಮಾಡ್ತಾ ಇದ್ದಾರೆ. ಈ ನಮ್ಮದು ಇರೋ ಪ್ರಿಲಿಮಿನರಿ ಮಾಹಿತಿ ಪ್ರಕಾರ ಒಂದು ಕಡೆ ವಿದ್ಯಾಗಿರಿ ಮಿಲ್ಕ್ ಡೈರಿ ಹತ್ತಿರ ವಿಕ್ಟಿಮ್ಗೆ ಕಿಡ್ನ್ಯಾಪ್ 10-16 ಜನ 10 to 12 ಮೆಂಬರ್ಸ್ ವಿಕ್ಟಿಮ್ಗೆ ಕಿಡ್ನ್ಯಾಪ್ ಮಾಡಿ ತುಳಸಿಗೆರೆ ಗುಡ್ಡ ಹತ್ತಿರ ಹೋಗಿ ಅಲ್ಲಿ ಹೊಡೆದಿದ್ದಾರೆ. ಆ ಹೊಡೆಯುವಾಗ ಏನು ವಿಡಿಯೋ ಇದೆ ಅದೇ ಈಗ ಸೋಷಿಯಲ್ ಮೀಡಿಯಲ್ಲಿ ವೈರಲ್ ಆಗ್ತಾ ಇದೆ. ಇದರ ವಿಚಾರವಾಗಿ ಆಲ್ರೆಡಿ ಕೇಸ್ ಆಗಿದೆ. DCRE ಯೂನಿಟ್ ಇದಕ್ಕೆ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ. ಫರ್ದರ್ ಡೀಟೇಲ್ಸ್ ಆ ಯೂನಿಟ್ ಕಡೆಯಿಂದಾನೇ ತಾವು ತಗೋಬಹುದು. ಸರ್, ನನ್ನ ಹೆಸರು ಪ್ರಕಾಶ್ ಸುಭಾಷ್ ಹೊಸ್ಮನಿ ಅಂತ. ನಮ್ಮೂರಿಲ್ಲೇ ಬಾಗಲಕೋಟೆ ತಾಲೂಕು ಚೆಬ್ಬಿಯಿಂದ. ನಾನು ವಿದ್ಯಾಗಿರಿಯಲ್ಲಿ KMF ಆಫೀಸಲ್ಲಿ ಒಂದು ಕ್ಯಾನಿನ್ ಗಾಡಿ ಓಡಿಸಿದ್ದೆ ಸರ್. ಇಂಟ್ರಾ ಗಾಡಿ ಓಡಿಸಿದ್ದೆ ಸರ್. ಓಡಿಸೋ ಸಂದರ್ಭದಲ್ಲಿ ಏಕಾಏಕಿ ಯಂಕಪ್ಪ ಗುರಪ್ಪ ಚೂರಿ ಮತ್ತು ಈರಣ್ಣ ಶೇಖಪ್ಪ ಚೂರಿ ಏಕಾಏಕಿ ನನ್ನ ಅಲ್ಲಿ ಬಂದು ಅಟ್ಯಾಕ್ ಮಾಡಿದ್ರು ಸರ್. ಅದೇ ಗಾಡೀಲೇ ನಾನು ಕರ್ಕೊಂಡು ತುಳಸಿಗೆರೆಗೆ ಹೋದ್ರು ಸರ್. ನಮ್ಮ ಗಾಡಿ ಬಂದುಬಿಟ್ಟು ಓನರ್ ತುಳಸಿಗೆರೆ ಅವರು ಸರ್. ತುಳಸಿಗೆರೆಯಲ್ಲಿ ಆ ಗಾಡಿ ಅವ್ರನ್ನ ನಮ್ಮ ಓನರ್ಗೆ ಹ್ಯಾಂಡ್ ಓವರ್ ಮಾಡಿ ಸರ್. ಅವ್ರ ಗಾಡಿ ಆದಂಥ ಇಂಟ್ರಲ್ಲೇ ನನ್ನ ತುಳಸಿಗೆರೆ ಗುಡ್ಡಕ್ಕೆ ಕರ್ಕೊಂಡು ಹೋದ್ರು ಸರ್. ಗುಡ್ಡಕ್ಕೆ ಕರ್ಕೊಂಡು ಹೋಗಿ ನನ್ನ ಕೈ ಕಟ್ಟಿ ಬಡಿಗೆಯಿಂದ ನಾನು ಭಾಳ ಬಡ್ದ್ರು ಸರ್. ಬಡೋದಾದ ನಂತರ ಒಳ್ಳೆ ಆ ಹೆಣ್ಮಗಳನ್ನೂ ಕರ್ಕೊಂಬಂದ್ರು ಸರ್. ಲಾಸ್ಟಿಗೆ ಕರ್ಕೊಂಬಂದು ಅಂದರೆ ನನ್ನೊಬ್ಬನೇ ಬಡಿದ್ರೆ ತಪ್ಪಾಗತ್ತೆ ಅಂತೇಳಿ ಅವಳಿಗೆ ಒಂದು 2 ಏಟ ಬಡ್ದವ್ರ ಗತೆ ಮಾಡಿ ಕೇಸಿಂದ ವಿಡಿಯೋ ಮಾಡಿದ್ರು ಸರ್. ಈ ವಿಡಿಯೋ ಮಾಡಿ ಎಲ್ಲ ಜಾಲತಾಣದಲ್ಲಿ ಬಿಟ್ಟು ನನ್ನ ಒಂಥರ ಇದನ್ನು ಮಾಡಿದ್ರು ಸರ್. ಒಳ್ಳೆ ನನಗೆ ಜಾತಿನಿಂದನೇ ಭಾಳ ಐತೆ ಸರ್. ಇವರೆಲ್ಲ ಭಾಳ ಅಂದರೆ ಭಾಳ ಜಾತಿನಿಂದನೇ ಮಾಡ್ತಾರೆ ಸರ್. ಇವಾಗ ನಾನು ಈ ಕೇಸ್ ಮಾಡಿದ್ರು ಈ ಕೇಸ್ನಿಂದ ನನಗೇನು ಸಹಾಯನೂ ಆಗ್ತಿಲ್ಲ ಸರ್. ಯಾವ ಅಧಿಕಾರಿಗಳನ್ನೂ ಇವ್ರ ಮೇಲೆ ಆ್ಯಕ್ಷನ್ನೂ ತೊಗೋತಾ ಇಲ್ಲ ಸರ್. ಸರ್, ಇವ್ರಿಗೆ ಶಿಕ್ಷೆ ಆಗಲೇಬೇಕಂತೀನಿ ಸರ್ ನಾನು. ಹಾಂ ಸರ್.